ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಫುಡಿ ಮಾಂಕ್. ಇವತ್ತಿನ ಮಾಂಕ್ ವ್ಲಾಗ್ಸಲ್ಲಿ ನಾವು ಬಸವನಗುಡಿ ನ್ಯಾಷನಲ್ ಕಾಲೇಜ್ ಗ್ರೌಂಡ್ಸ್ ಕಡೆ ಹೊರಟಿದ್ದೀವಿ. ವಿಷಯ ಏನಪ್ಪ ಅಂತ ಹೇಳಿದ್ರೆ, ಈಗ ಸಮ್ಮರ್ ಸೀಸನು, ಮಾವಿನ ಹಣ್ಣು ಸಿಕ್ಕಾಬಟ್ಟೆ ಸ್ಪೆಷಲ್ ಅಲ್ವಾ. ಅದನ್ನು ಬೇಸಾಗಿ ಇಟ್ಕೊಂಡು ಹಲವಾರು ರೀತಿಯಾದ ತಿಂಡಿ ತಿನಿಸುಗಳನ್ನ ಸರ್ವ್ ಮಾಡ್ಕೊಂಬರುವಂಥ ಒಂದು ಮೇಳಕ್ಕೆ ನಾವಿವಾಗ ಹೊರಟಿದ್ದೀವಿ. ಇಲ್ಲಿ ಹೋಗಿ ಏನೇನು ಸಿಗುತ್ತೆ, ಇಲ್ಲಿ ಏನು ಚೆನ್ನಾಗಿತ್ತು ಎಲ್ಲ ತೋರಿಸ್ಕೊಡ್ತೀನಿ, ಬನ್ನಿ ಹೋಣ. ಓಕೆ, ರೀಚ್ ಆದ್ವಿ. ಆ್ಯಕ್ಚುಲಿ ಇದಕ್ಕೆ ಮೆಟ್ರೋ ಕೂಡ ಇದೆ. ಮೆಟ್ರೋ ಕನೆಕ್ಟ್ ಇದ್ದು ಸಖತ್ ಫಾಸ್ಟಾಗಿ ಸಿಗುತ್ತೆ. ನಿಮ್ಗೆ ಮೆಟ್ರೋ ಬಂದು ಇಳಿದ್ರೆ ತಕ್ಷಣವೇ ಗ್ರೌಂಡ್ಸ್ ಇದೆ. ಪಾರ್ಕಿಂಗ್ ಅಂತೂ ಚಿಂತೆ ಇಲ್ಲ, ಆರಾಮಾಗಿ ಕಾರ್ ಪಾರ್ಕಿಂಗ್ ಇದೆ, ಬೈಕ್ ಪಾರ್ಕಿಂಗ್ ಇದೆ. ಸೊ ಈಗ ಬನ್ನಿ ಒಳಗೆ ಹೋಗಿ ನೋಡೋಣ. ಪ್ರತಿ ವರ್ಷದಂತೆ ಈ ವರ್ಷವೂ ಮ್ಯಾಂಗೋ ಉತ್ಸವ ನಮ್ಮ ವಾಸವಿ ಕಾಂಡಿಮೆಂಟ್ಸ್ ಅವರು ನಡೆಸ್ತಾ ಇದ್ದಾರೆ. ಇದು 4ನೇ ವರ್ಷ. ಸೊ ಇಲ್ಲಿ ಎಂಟ್ರಿ ಫೀಸ್ ಅಂತೂ ಇಲ್ಲ. ಸೊ ಒಳಗಡೆ ಹೋದರೆ ಒಂದು ಅಷ್ಟು ಕೌಂಟರ್ಸ್ ಇದೆ. ಅಷ್ಟು ಕೌಂಟ್ರಲ್ಲಿ ಎಲ್ಲ ಫುಡ್ ಐಟಮ್ಸ್ ಸೇರಿದ್ರೆ ಒಂದು 100+ ವೆರೈಟೀಸ್ ಇದೆ ಅಂತ ಇದ್ದಾರೆ. ಸೊ ಇದರಲ್ಲಿ ನಾವು ಏನೇನು ಸವಿತೀವಿ ಅಂತ ನೋಡೋಣ, ಬನ್ನಿ. ಮೊದಲಿಗೆ ಚಾಟ್ಸಿಂದ ಶುರು ಮಾಡೋಣ, ಯಾಕಂದರೆ ಸಂಜೆ ಒಂದು 5-5:30 ಆಗಿದೆ ಟೈಮು. ಸೊ ಚಾಟ್ಸಿಂದ ಶುರು ಮಾಡೋಣ. ಅಲ್ಲಿ ಬಂಗಾರಪೇಟ್ ಚಾಟ್ ಕೌಂಟ್ರ್ ಇದೆ. ಎಲ್ಲನೂ ಮ್ಯಾಂಗೋ ಹಾಕಿ ಮಾಡುವಂಥ ಪಾನಿಪುರಿ, ದಹಿ ಪುರಿ ಹಾಗೂ ಮಸಾಲ ಪುರಿ ಇದೆ. ಸೊ ಬನ್ನಿ ಆರ್ಡರ್ ಮಾಡೋಣ. ಮೊದಲಿಗೆ ಬಂಗಾರಪೇಟ್ ಚಾಟ್ಸ್ ಕೌಂಟರ್ ಕಡೆ ಹೋಗಿ ನಾವು ಆರ್ಡರ್ ಮಾಡಿದ್ದೆ ಒಂದು ಮ್ಯಾಂಗೋ ಪಾನಿಪುರಿ ಹಾಗೂ ಅದ್ರ ಜೊತೆಗೆ ಒಂದು ಮ್ಯಾಂಗೋ ಮಸಾಲ ಪುರಿ. ಮಸಾಲ ಪುರಿಗಾಗ್ಲಿ ಪಾನಿಪುರಿಗಾಗ್ಲಿ ತುರಿದಿರ್ತಕ್ಕಂಥ ಈರುಳ್ಳಿ, ಕ್ಯಾರೆಟ್ ಜೊತೆಗೆ ಮಾವಿನಕಾಯಿ ತುರಿನೂ ಸೇರಿಸಿರ್ತಾರೆ. ಅದ್ರ ಜೊತೆಗೆ ಇವ್ರು ತಯಾರು ಮಾಡುವಂತ ಪಾನಿಗೆ ಮ್ಯಾಂಗೋ ಹಣ್ಣಿನ ಫ್ಲೇವರ್ ನ ಮಿಕ್ಸ್ ಮಾಡ್ತಾರೆ. ಇನ್ನ ಬೆಲೆ ವಿಚಾರಕ್ಕೆ ಬಂದ್ರೆ ಅಂತೂ ಇಲ್ಲಿನ ಪಾನಿಪುರಿ ಆಗ್ಲಿ ಮಸಾಲ ಪುರಿ ಆಗ್ಲಿ ಒಂದ್ ಪ್ಲೇಟ್ಗೆ 70 ರೂಪಾಯಿ ಚಾರ್ಜ್ ಮಾಡ್ತಾರೆ. ಅಂಡ್ ನೀವು ಯಾವುದೇ ಚಾಟ್ಸ್ ತಗೊಂಡ್ರು ಮ್ಯಾಂಡೇಟರಿ ಆಗಿ ಮ್ಯಾಂಗೋ ಪಾನಿನ ಕೊಡ್ತಾರೆ. ಸೊ ಒಂದು ಮ್ಯಾಂಗೋ ಮಸಾಲ ಪುರಿ ಹಾಗೂ ಒಂದು ಮ್ಯಾಂಗೋ ಪಾನಿಪುರಿ ಟ್ರೈ ಮಾಡೋಣ. ಇನ್ನು ಮಸಾಲ ಪುರಿ ಟೇಸ್ಟ್ ವಿಚಾರಕ್ಕೆ ಬಂದ್ರಂತೂ ಸ್ವಲ್ಪ ಸ್ಟ್ರಾಂಗ್ ಆಗಿರ್ತಕ್ಕಂಥ ಮಸಾಲ ತಿನ್ನಕ್ಕೆ ಚೆನ್ನಾಗಿತ್ತು. ಅದರಲ್ಲೂ ಮ್ಯಾಂಗೋ ತುರಿದು ಹಾಕಿದಾರಲ್ಲ, ಸೂಪರ್ ಆಗಿದೆ. ಇನ್ನು ಪಾನಿಪುರಿ ಬಗ್ಗೆ ನೋಡಿದ್ರೆ ಅಂತೂ ಒಂದ್ ಪ್ಲೇಟ್ ಅಲ್ಲಿ 6 ಪುರಿ ಇರುತ್ತೆ ಹಾಗೂ ಮಾವಿನ ಹಣ್ಣಿನ ಫ್ಲೇವರ್ ನ ಪಾನಿಗೆ ಮಿಕ್ಸ್ ಮಾಡಿರ್ತಾರೆ. ಸೊ ಸ್ವೀಟ್ ಆಗಿರುತ್ತೆ ಪಾನಿ. ತಿಂತ ಸ್ವಲ್ಪ ಹುಳಿ, ಸ್ವಲ್ಪ ಖಾರ ಹಾಗೂ ಜಾಸ್ತಿ ಸ್ವೀಟ್ ಇರುತ್ತೆ. ಮ್ಯಾಂಗೋ ಹಣ್ಣು ಹಾಕಿದ್ದಾರೆ, ಸ್ವಲ್ಪ ಸ್ವೀಟ್ ಆಗಿದೆ ಪಾನಿ, ಬಟ್ ಒಂಥರ ಚೆನ್ನಾಗಿದೆ ತಿನ್ನೋದಕ್ಕೆ. ನೋಡಿದ್ರಲ್ಲ, ಒಂದೊಳ್ಳೆ ಮ್ಯಾಂಗೋ ಮಸಾಲ ಪುರಿ ಹಾಗೂ ಮ್ಯಾಂಗೋ ಪಾನಿಪುರಿ, ಇದೆರಡರಲ್ಲಿ ನನಗೆ ದಿ ಬೆಸ್ಟ್ ಅನ್ಸಿದ್ದು ಮಸಾಲ ಪುರಿ. ಆದರೆ ಸ್ವಲ್ಪ ಸ್ವೀಟು, ಸ್ವಲ್ಪ ಹುಳಿ, ಸ್ವಲ್ಪ ಖಾರ ಮಿಕ್ಸ್ ಆಗಿ ಇಷ್ಟಪಡೋ ತಿನ್ನೋರು ಡೆಫಿನೆಟ್ಲಿ ಇವರ ಪಾನಿಪುರಿ ಟ್ರೈ ಮಾಡಬೇಕು. ಈಗ ನೆಕ್ಸ್ಟ್ ಕೌಂಟ್ರು ಇಲ್ಲಿ ಮ್ಯಾಂಗೋ ಟ್ವಿಸ್ಟರ್ ಇದೆ ಹಾಗೂ ಇನ್ನೊಂದು ಪೂರಿ ಸೀಕರ್ಣಿ ಇದೆ. ನಾನು ಮ್ಯಾಂಗೋ ಟ್ವಿಸ್ಟರ್ನ ಸ್ಕಿಪ್ ಮಾಡಿ ಪೂರಿ ಸೀಕರ್ಣಿಗೆ ಹೋಗ್ತೀನಿ. ಅದಕ್ಕೂ ಮುಂಚೆ ಅಲ್ಲೊಬ್ಬರು ಸ್ಪೆಷಲ್ ಪರ್ಸನ್ ಇದೆ, ತೋರಿಸ್ತೀನಿ ಬನ್ನಿ. ಸೊ ನಾವು RCB ಮ್ಯಾಚಲ್ಲೆಲ್ಲ ನೋಡಿರ್ತೀರಾ, ಇಲ್ಲಿ ಸಿಕ್ಕಿದ್ದಾರೆ ನೋಡಿ. ಹೇಗಿದ್ದೀರಿ ಸರ್? ಚೆನ್ನಾಗಿದೆ, ನೀವು ಹೇಗಿದ್ದೀರಾ? ಸೂಪರ್ ಸರ್. ಹೇಗಿದೆ ಜೋಶ್ ಸ್ಟೇಡಿಯಂ ಅಲ್ಲಿ? ಸೂಪರ್ ಜೋಶ್, ಆಲ್ವೇಸ್ RCB ಗೆ ಜೋಶ್ ಇದ್ದೇ ಇರುತ್ತೆ. ಜೈ RCB. ಜೈ RCB. ಯಾಕೋ ಪೂರಿ ಶ್ರೀಕರ್ಣಿ ನೋಡಿದ ಮೇಲೆ ಮೈಂಡ್ ಚೇಂಜ್ ಆಗಿ ಮ್ಯಾಂಗೋ ಟ್ವಿಸ್ಟರ್ಗೆ ಟ್ರೈ ಮಾಡೋಣ ಅಂತ ಬಂದಿದ್ದೀವಿ. ಕ್ಯೂಲ್ ನಿಂತಿದ್ವಿ, ಎಲ್ಲ ಕೌಂಟ್ರಲ್ಲೂ ಕ್ಯೂ ಇರುತ್ತೆ. ಸೊ ಕ್ಯೂಲ್ ನಿಂತ್ಕೊಂಡು ಟೋಕನ್ ತೊಗೊಂಡು ಆಮೇಲೆ ನಾವು ಪರ್ಚೇಸ್ ಮಾಡಬೇಕಾಗುತ್ತೆ. ಮ್ಯಾಂಗೋ ಟ್ವಿಸ್ಟರ್ನ ಟ್ರೈ ಮಾಡೋಕ್ಕೆ ಸುಮಾರು ಜನ ಇದ್ರು. ಕ್ಯೂಲ್ ನಿಂತು ಒಂದು 10 ನಿಮಿಷ ಆದಮೇಲೆ ನಮ್ಮ ಟೋಕನ್ ಸಿಕ್ತು. ನಾರ್ಮಲ್ ಆಗಿ ಆಲೂಗಡ್ಡೆನ ಬಳಕೆ ಮಾಡಿ ಟ್ವಿಸ್ಟರ್ನ ತಯಾರು ಮಾಡ್ತಾರೆ. ಅದರ ನಂತರ ಮ್ಯಾಂಗೋ ಅಲ್ಲಿ ಇದನ್ನ ಡಿಪ್ ಮಾಡ್ತಾರೆ, ಅದನ್ನ ಎಣ್ಣೆಗೆ ಬಿಡ್ತಾರೆ. ಒಂದು ಮ್ಯಾಂಗೋ ಟ್ವಿಸ್ಟರ್ನ ಬೆಲೆ ನೋಡಿದ್ರೆ 100 ರೂಪಾಯಿ ಚಾರ್ಜ್ ಮಾಡ್ತಾರೆ. ಇನ್ನು ರೆಡಿಯಾಗಿರ್ತಕ್ಕಂಥ ಟ್ವಿಸ್ಟರ್ ಮೇಲ್ಗಡೆಗೆ ಪೆರಿ ಪೆರಿ ಪೌಡರ್ನ ನೀಟಾಗಿ ಎಲ್ಲಾ ಕಡೆನೂ ಉದುರಿಸಿ ಅದ್ರ ಜೊತೆಗೆ ಮೇಲ್ಗಡೆ ಮೈನೀಸ್ ನ ಟಾಪ್ ಮಾಡಿ ಕೊಡ್ತಾರೆ. ಮಕ್ಳಿಗಂತೂ ಇದು ತುಂಬಾನೇ ಇಷ್ಟ ಆಗ್ಬೋದು. ಇನ್ನ ಟೇಸ್ಟ್ ವಿಚಾರಕ್ಕೆ ಬಂದ್ರೆ ಅಂತೂ ಆಲೂಗಡ್ಡೆ ಅಂತೂ ಪರ್ಫೆಕ್ಟ್ ಲೆವೆಲ್ ಅಲ್ಲಿ ಆಯಿಲ್ ಅಲ್ಲಿ ಡೀಪ್ ಫ್ರೈ ಆಗಿತ್ತು. ಅದ್ರ ಜೊತೆಗೆ ಪೆರಿ ಪೆರಿ ಪೌಡರ್ ಹಾಗೂ ಮೈನೀಸ್ ಎಲ್ಲ ಒಂದು ಬ್ಯಾಲೆನ್ಸ್ಡ್ ಆಗಿ ಚೆನ್ನಾಗಿತ್ತು ತಿನ್ನೋದಕ್ಕೆ. ಆಕ್ಚುಲಿ ಮ್ಯಾಂಗೋ ಟ್ವಿಸ್ಟರ್ ಆಗಿ ಹೇಳೋದಕ್ಕಿಂತ ನಾರ್ಮಲ್ ಪೊಟ್ಯಾಟೊ ಟ್ವಿಸ್ಟರ್ ಆಗಿ ಸೂಪರ್ ಆಗಿದೆ. ಮ್ಯಾಂಗೋ ಫ್ಲೇವರ್ ಸ್ವಲ್ಪ ಕಡಿಮೆ ಇದೆ, ಬಟ್ ಟೇಸ್ಟ್ ಚೆನ್ನಾಗಿದೆ. ಸೊ ನೋಡಿದ್ರಲ್ಲ ಮ್ಯಾಂಗೋ ಟ್ವಿಸ್ಟರ್ನ ಕತೆ. ಟ್ವಿಸ್ಟರ್ ಚೆನ್ನಾಗಿತ್ತು. ನೆಕ್ಸ್ಟು ಆವಕಾಯಿ ಬಿರಿಯಾನಿ ಕೌಂಟ್ರ್ ಇದೆ. ಜನನೂ ಕಡಿಮೆ ಇದ್ದಾರೆ. ಆ್ಯಂಡ್ ಆವಕಾಯಿ ಬಿರಿಯಾನಿ ನಂಗೆ ತುಂಬಾ ಇಷ್ಟ. ಸೊ ಹೋಗಿ ಟ್ರೈ ಮಾಡೋಣ ಬನ್ನಿ.
ಎಷ್ಟು ಒಂದು ಪ್ಲೇಟ್ ಮ್ಯಾಂಗೋ ಬಿರಿಯಾನಿ? 100 ಒಂದು ಕೊಡಿ. ಪರ್ಸ್ನಲಿ ನನ್ನ ಕೇಳಿದ್ರೆ ಅಂತೂ ಎಲ್ಲ ಕೌಂಟರ್ಗೂ ಕಂಪೇರ್ ಮಾಡಿದ್ರೆ ಈ ಆವಕಾಯಿ ಬಿರಿಯಾನಿ ಕೌಂಟರ್ ಅಂತೂ ದಿ ಬೆಸ್ಟ್ ಅಂತ ಹೇಳ್ತೀನಿ. ದೊಡ್ಡ ತವದಲ್ಲಿ ತುಪ್ಪ, ಆವಕಾಯಿ, ರೈಸು ಹಾಗೂ ಪಪ್ಪಲ್ ಪುಡಿ ಎಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಕೊಡ್ತಾರೆ. ಒಂದು ಪ್ಲೇಟ್ನ ಬೆಲೆ 100 ರೂಪಾಯಿ. 2 ವರ್ಷ ಹಿಂದೆ ಹೋದಾಗ 60 ರೂಪಾಯಿ ಇತ್ತು, ಈಗ 100 ರೂಪಾಯಿ ಆಗಿದೆ. ಬಹುಶಃ LPG ಕ್ರೈಸಿಸ್ ಇಂದ ಎಲ್ಲ ಕೌಂಟರ್ಸ್ ಅಲ್ಲೂ ರೇಟ್ಸ್ ಜಾಸ್ತಿ ಆಗಿದೆ. ಇನ್ನು ಟೇಸ್ಟ್ ವಿಚಾರಕ್ಕೆ ಬಂದ್ರಂತೂ ಫ್ಲೇವರ್ಫುಲ್ ಆಗಿ ಬಹಳನೇ ಅದ್ಭುತವಾಗಿತ್ತು. ಆವಕಾಯಿಂದ ಖಾರ, ಅದ್ರ ಜೊತೆಗೆ ಪಪ್ಪಲ ಪುಡಿ ಹಾಗೂ ತುಪ್ಪ ಹಾಕಿರ್ತಾರೆ, ಎಲ್ಲ ಮಿಕ್ಸ್ ಆಗಿ ರೈಸ್ ಜೊತೆಗೆ ಸೂಪರ್ ಆಗಿದೆ. ಇನ್ನು ಮ್ಯಾಂಗೋ ದೋಸೆ, ಮ್ಯಾಂಗೋ ನಿಪ್ಪಟ್ಟು ಹಾಗೂ ಮ್ಯಾಂಗೋ ಬೇಲ್ ಅಂತ ಸುಮಾರು ಖಾರದ ಐಟಮ್ಸ್ ಇತ್ತು. ಬಟ್ ಅದನ್ನೆಲ್ಲ ನಾವು ಸ್ಕಿಪ್ ಮಾಡಿ ನಾವು ಹೋಗಿದ್ದೇನೆ ಬಜ್ಜಿ ಕೌಂಟರ್ಗೆ. ಸೊ ಆವಕಾಯಿ ಬಿರಿಯಾನಿ ತಿಂದಾಯ್ತು. ನೆಕ್ಸ್ಟ್ ನೋಡಿದ್ರೆ ಮ್ಯಾಂಗೋ ಪಾಪಡ್ ಹಾಗೂ ಮ್ಯಾಂಗೋ ನಾಚಸ್, ಅದ್ರ ಜೊತೆಗೆ ಮ್ಯಾಂಗೋ ಬಜ್ಜಿ ಕೌಂಟರ್ಗೆ ಬಂದಿದ್ದೀವಿ. ಸಿಕ್ಕಾಪಟ್ಟೆ ಜನ ಇದ್ದಾರೆ. ಸೊ ಇಲ್ಲಿ ಹೋಗಿ ಒಂದು ಮ್ಯಾಂಗೋ ಬಜ್ಜಿ ಟ್ರೈ ಮಾಡೋಣ ಬನ್ನಿ. ತೋತಾಪುರಿ ಮಾವಿನಕಾಯಿನ ಬಳಕೆ ಮಾಡಿ ಸ್ಲೈಸಸ್ ಆಗಿ ಕಟ್ ಮಾಡಿ ಅದನ್ನ ಬಜ್ಜಿಯಾಗಿ ಎಣ್ಣೆಲಿ ಕರೆದು ನೀಟಾಗಿ ಆಯಿಲಲ್ಲಿ ಡೀಪ್ ಫ್ರೈ ಮಾಡಿ ಕೊಡ್ತಾರೆ. ಸಿಕ್ಕಾಪಟ್ಟೆ ಜನ ಸೇರಿದ್ರು ಬಜ್ಜಿ ರೆಡಿ ಆಗೋಷ್ಟೊತ್ತಿಗೆ. ಇನ್ನು 5 ಮಿನಿಟ್ಸ್ ಆಯಿಲಲ್ಲಿ ಡೀಪ್ ಫ್ರೈ ಮಾಡಿದ ತಕ್ಷಣ ಅದನ್ನ ಆಚೆಗಡೆಗೆ ತೆಗೆದು ಅದನ್ನ 2 ಪಾರ್ಟ್ ಆಗಿ ಕಟ್ ಮಾಡಿ ಅದ್ರ ಮೇಲ್ಗಡೆ ಉಪ್ಪು, ಖಾರ ಹಾಗೂ ತುರಿದಿರ್ತಕ್ಕಂಥ ಕ್ಯಾರೆಟ್, ಈರುಳ್ಳಿನೆಲ್ಲ ಹಾಕ್ಬಿಟ್ಟು ಅದನ್ನ 2 ಪೀಸ್ ಆಗಿ ಕಟ್ ಮಾಡಿ ಕೊಡ್ತಾರೆ. ಇನ್ನು ಬೆಲೆ ವಿಚಾರಕ್ಕೆ ಬಂದ್ರೆ ಅಂತೂ 1 ಪೀಸ್ ಮ್ಯಾಂಗೋ ಬಜ್ಜಿಗೆ 40 ರೂಪಾಯಿ ಚಾರ್ಜ್ ಮಾಡ್ತಾರೆ. ಅಂಡ್ ಇಲ್ಲಿನ ಮ್ಯಾಂಗೋ ಮಸಾಲಾ ಪಾಪಡ್ ಅಂತೂ ನೋಡೋದಕ್ಕೆ ತುಂಬಾನೇ ಅಟ್ರಾಕ್ಟಿವ್ ಆಗಿತ್ತು. ನಾವು ಒಂದು 20 ಮಿನಿಟ್ಸ್ ಆದ್ಮೇಲೆ ನಮ್ಗೆ ಬಜ್ಜಿ ಸಿಕ್ತು. ಇನ್ನ ಟೇಸ್ಟ್ ವಿಚಾರಕ್ಕೆ ಬಂದ್ರೆ ಅಂತೂ ಈ ಬಜ್ಜಿಯ ಮೇನ್ ಹೈಲೈಟ್ ತೋತಾಪುರಿ ಮಾವಿನಕಾಯಿ ಅಂತ ಹೇಳ್ತೀನಿ. ಆ ಕ್ರಿಸ್ಪಿ ಟೆಕ್ಸ್ಚರ್ ಬಜ್ಜಿ ಜೊತೆಗೆ ಒಳಗಡೆ ಹಾಕಿರ್ತಕ್ಕಂಥ ಮಾವಿನಕಾಯಿ ಅಂತೂ ಹುಳಿಯಾಗಿ ಸಕ್ಕದಾಗಿತ್ತು. ಏನೇ ಮ್ಯಾಂಗೋ ಮೇಳ ಇದ್ರೂ ಕೆಲವೊಂದು ಕೌಂಟರ್ಸ್ ಅಲ್ಲಿ ಹಲಸಿನ ಹಣ್ಣನ್ನ ಬಳಸಿ ಕೆಲವು ಡಿಶಸ್ ನ ಮಾಡ್ಕೊಂಡ್ ಬರ್ತಾ ಇದಾರೆ. ಅದರಲ್ಲಿ ಜಾಕ್ ಫ್ರೂಟ್ ಕಬಾಬ್ ನ ನಮ್ಮ ರಾಹುಲ್ ಶುದ್ಧೇಸಿ ಫುಡೀಸ್ ಅವ್ರು ತಗೊಂಡ್ರು. ಯೂನಿಕ್ ಆಗಿ ಟೇಸ್ಟ್ ಚೆನ್ನಾಗಿತ್ತು, ಡೆಫಿನೆಟ್ಲಿ ಟ್ರೈ ಮಾಡಬಹುದು ಅಂತ ಕೂಡ ಹೇಳಿದ್ರು. ಓಕೆ, ಎಲ್ಲ ಥರ ಖಾರದ ಐಟಮ್ಸ್ ಎಲ್ಲ ತಿಂದಾಯಿತು. ಈಗ ಸ್ವಲ್ಪ ಡೆಸರ್ಟ್ಸು, ಸ್ವೀಟ್ಸ್ ಕಡೆ ಎಲ್ಲ ಹೋಗೋಣ ಅಂತ ನೆಕ್ಸ್ಟ್ ಕೌಂಟ್ರಿಗೆ ಹೋಗೋಣ. ಯಾವ್ದು ಫಸ್ಟ್ ತಿನ್ನೋಣ ನೋಡೋಣ ಬನ್ನಿ. ನಾವು ಮೊದಲಿಗೆ ಹೋಳಿಗೆ ಕೌಂಟರ್ ಕಡೆ ಹೋದ್ವಿ. ಕ್ಯೂ ಎಲ್ಲ ಪಾಸ್ ಮಾಡಿಕೊಂಡು ಒಳಗಡೆ ಹೋಗಿ ಹೋಳಿಗೆ ಇಸ್ಕೊಳ್ಳೋಷ್ಟೊತ್ತಿಗೆ ಆಲ್ಮೋಸ್ಟ್ ಒಂದು 20 ಮಿನಿಟ್ಸ್ ಆಗಿತ್ತು. ಒಂದು ಹೋಳಿಗೆ ಬೆಲೆ ನೋಡಿದ್ರೆ 40 ರೂಪಾಯಿ ಚಾರ್ಜ್ ಮಾಡ್ತಾರೆ. ಈ ಕೌಂಟರ್ ಅಲ್ಲಿ ಬೆಳಗ್ಗೆ 11 ಗಂಟೆಗೆ ಶುರು ಮಾಡಿದ್ರೆ ರಾತ್ರಿ 10 ಗಂಟೆ ತನಕನೂ ಕಂಟಿನ್ಯೂಸ್ ಆಗಿ ಇಲ್ಲಿ ಹೋಳಿಗೆ ಪ್ರಿಪೇರ್ ಆಗ್ತಾನೆ ಇರುತ್ತಂತೆ. 18 ವರ್ಷದಿಂದ ಇಲ್ಲೇ ಮಾಡ್ತಾ ಇದ್ವಿ. ವಾಸವಿ ಕಾಂಡಿಮೆಂಟ್ಸ್ ಮಾಮೂಲಿ ಅವರೇ ಬೆಳೆ ಮೇಳ ಆಗ್ತಾ ಇದ್ವಿ. ಇವಾಗ ಮ್ಯಾಂಗೋ ಮೇಳ ಹಾಕಿದ್ವಿ. ಎಷ್ಟು ಹೋಳಿಗೆ ಮಾಡ್ತೀರಾ ಪ್ರತಿದಿನ? ಇಲ್ಲ, ಡೈಲಿ ಇವಾಗ 2ರಿಂದ ನಾವು 3,000 ಒಬ್ಬಟ್ಟು ಹೋಗ್ತಾ ಇದೆ. ಇದು ಶನಿವಾರ ಭಾನುವಾರ ಅಂದರೆ ಒಂದು 5,000 ಒಬ್ಬಟ್ಟು ಹತ್ರ ಹೋಗುತ್ತೆ. ಸೆಕೆಂಡ್ ಹೈಯೆಸ್ಟ್ ಡಿಮ್ಯಾಂಡ್ ಅಂದರೆ ಮ್ಯಾಂಗೋ ಹೋಳಿಗೆನೆ. ಸಿಕ್ಕಾಪಟ್ಟೆ ಕ್ಯೂ ಇತ್ತು. ಒಂದು 20 ಮಿನಿಟ್ಸ್ ಆದಮೇಲೆ ನಮಗೆ ಹೋಳಿಗೆ ಸಿಕ್ಕಿದೆ. ಟ್ರೈ ಮಾಡೋಣ. ಫ್ರೆಶ್ ಆಗಿ ಬಿಸಿಯಾಗಿ ರೆಡಿ ಆಗಿರ್ತಕ್ಕಂಥ ಹೋಳಿಗೆ ಮೇಲ್ಗಡೆ ತುಪ್ಪನ ಹಾಕೊಡ್ತಾರೆ. ಇನ್ನು ಟೇಸ್ಟ್ ವೈಸ್ ಬಂದರೆ ಅಂತೂ ಸ್ವಲ್ಪ ಮೈಲ್ಡ್ ಆಗಿ ತಿನ್ನಕ್ಕೆ ಚೆನ್ನಾಗಿತ್ತು. ತಿಂತ ಮಾವಿನ ಫ್ಲೇವರ್ ಸಿಗ್ತಾ ಹೋಗುತ್ತೆ. ಸೂಪರ್ ಆಗಿತ್ತು. ನಂತರ ಮ್ಯಾಂಗೋ ಜಿಲೇಬಿ ಕೌಂಟರ್ ಕಡೆ ಹೋಗಿ 1 ಪ್ಲೇಟ್ ಮ್ಯಾಂಗೋ ಜಿಲೇಬಿನ ಆರ್ಡರ್ ಮಾಡಿದ್ವಿ. ಫ್ರೆಶ್ ಆಗಿ ಪ್ರಿಪೇರ್ ಮಾಡ್ತಾನೆ ಇರ್ತಾರೆ. 1 ಪ್ಲೇಟ್ನ ಬೆಲೆ ನೋಡಿದ್ರೆ 50 ರೂಪಾಯಿ ಚಾರ್ಜ್ ಮಾಡ್ತಾರೆ. 4 ಪೀಸ್ ಜಿಲೇಬಿ ಬರುತ್ತೆ. ಇದನ್ನ ನಮ್ಮ ಶುದ್ಧೇಸಿ ಫುಡೀಸ್ ರಾಹುಲ್ ಅವ್ರು ಟ್ರೈ ಮಾಡಿದ್ರು. ಜಿಲೇಬಿ ಅಂತೂ ಜ್ಯೂಸಿಯಾಗಿ, ಆ ಮ್ಯಾಂಗೋ ಫ್ಲೇವರ್ ಅಂತೂ ಹೆಚ್ಚಿಗೆ ಸಿಗುತ್ತೆ. ತಿನ್ನಕ್ಕೆ ತುಂಬಾನೇ ಚೆನ್ನಾಗಿತ್ತು. ಡೆಫಿನೆಟ್ಲಿ ಇದಂತೂ ಮಸ್ಟ್ ಟ್ರೈ ಅಂತಾನೆ ಹೇಳ್ತೀನಿ. ಅದಷ್ಟೇ ಅಲ್ಲದೆ ಮ್ಯಾಂಗೋ ಡೆಸರ್ಟ್ಸ್ ಅಂತೂ ಹಲವಾರು ಇತ್ತು. ಮ್ಯಾಂಗೋ ಕುನಾಫಾ, ಮ್ಯಾಂಗೋ ಮಿಲ್ಕ್ ಶೇಕ್ ಹಾಗೂ ಬೇಕರಿ ಕೌಂಟರ್ಗೆ ಹೋದ್ರೆ ಅಂತೂ ಸುಮಾರು ವೆರೈಟೀಸ್ ಇತ್ತು ಮ್ಯಾಂಗೋ ಅಲ್ಲಿ. ಸೊ ಈ ಉತ್ಸವ ನೋಡಿದ್ರೆ 23ನೇ ತಾರೀಕು ಏಪ್ರಿಲ್ ಅಂದ್ರೆ ಇವತ್ತಿಂದ ಶುರು ಆದರೆ 26ನೇ ತಾರೀಕು ಏಪ್ರಿಲ್ ತನಕ ಇದು ನಡ್ಕೊಂಡು ಹೋಗುತ್ತೆ. ಬೆಳಗ್ಗೆ 11:11 ಶುರು ಆದರೆ ರಾತ್ರಿ 11 ಗಂಟೆ ತನಕ ನಡ್ಸ್ಕೊಂಡು ಹೋಗ್ತಾರೆ. ನೀವು ಯಾವುದೇ ಟೈಮಲ್ಲಿ ಬಂದರೂ ಇಲ್ಲಿ ಸಿಗೋ ಎಲ್ಲ ಐಟಮ್ಸು ಸಿಗುತ್ತೆ. ಆರಾಮಾಗಿ ತಿನ್ಕೊಂಡು ನೀವು ಆರಾಮಾಗಿ ಮನೆಗೆ ಹೋಗ್ಬೋದು. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಹಲವಾರು ಶಾಪಿಂಗ್ ಕೌಂಟರ್ಸ್ ಇದೆ. ತಿಂದು ಬೋರ್ ಆದ್ರೆ ಇಲ್ಲಿ ಹೋಗಿ ಶಾಪಿಂಗ್ ಕೂಡ ಮಾಡಬಹುದು. ಅದಷ್ಟೇ ಅಲ್ಲದೆ ರೈತರಿಗೆ ಡೈರೆಕ್ಟ್ ಆಗಿ ಸಪೋರ್ಟ್ ಮಾಡೋಣ ಅಂತ ಮಾವಿನ ಹಣ್ಣು ಕೌಂಟರ್ಸ್ ಎಲ್ಲ ಇಟ್ಟಿರ್ತಾರೆ. ಇಲ್ಲಿ ಪರ್ಚೇಸ್ ಮಾಡಬಹುದು. ಸೊ ನೋಡಿದ್ರಲ್ಲ, ಮ್ಯಾಂಗೋ ಉತ್ಸವ ನ್ಯಾಷನಲ್ ಕಾಲೇಜ್ ಗ್ರೌಂಡ್ಸ್ ಅಲ್ಲಿ ನಡೀತಾ ಇದೆ. ಇದರ ಲೊಕೇಶನ್ ಡೀಟೇಲ್ಸ್ ಎಲ್ಲ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಈ ವಿಡಿಯೋ ಇಷ್ಟ ಆಗಿರುತ್ತೆ ನಮಗೆ. ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ನೆಕ್ಸ್ಟ್ ನಾವು 200 ರೂಪೀಸ್ ಫುಡ್ ಟೂರ್ ಮಾಡೋಣ ಅಂತಿದ್ವಿ. ಯಾವ ಏರಿಯಲ್ಲಿ ಮಾಡೋಣ ಅಂತ ಕಮೆಂಟಲ್ಲಿ ತಿಳಿಸಿ. ಅಂಟಿಲ್ ದೆನ್, ಸಿ ಯು, ಟೇಕ್ ಕೇರ್, ಬೈ ಬಾಯ್.